ಸ್ಟಾರ್ಟಿಂಗ್ ಹೆಂಗ್ ಬರಿಬೇಕಪ್ಪ 20 ಮಾರ್ಕ್ಸ್ ಹೆಂಗ್ ಕವರ್ ಮಾಡ್ಬೇಕಂತ ಅಂಜಿಕೆ ಇರ್ತಿತ್ತು ಸರ್. ಇವಾಗ್ನು ಐತಿ ಸ್ವಲ್ಪ ಅದ. ನಾನು ಸರ್ ಅವ್ರದ್ದು ನ್ಯೂಸ್ ಪೇಪರ್ ಹೆಂಗ್ ಓದ್ಬೇಕು ಅಂತ ನೋಡ್ದೆ ಸರ್ ಯೂಟ್ಯೂಬ್ ಕ್ಲಾಸ್ ಅಲ್ಲಿ. ಮೊದ್ಲು ನ್ಯೂಸ್ ಪೇಪರ್ ಓದೋದ್ ಹೆಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಯಾವ ತರ ಕಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ ಸರ್. ಇವಾಗ ಡೈಲಿ ನ್ಯೂಸ್ ಪೇಪರ್ ಎರಡೆರಡು ತಾಸು ಓದ್ತಿದ್ದೆ ಸರ್ ಸ್ಟಾರ್ಟಿಂಗ್. ಇವಾಗ 1 ತಾಸು 1/2 hour ಮುಗಿಸಿ ಬಿಡಕತ್ತೀನಿ. ನ್ಯೂಸ್ ಪೇಪರ್ ಬಾಳ ಯೂಸ್ ಆಗಿದೆ ಸರ್. ಎಷ್ಟೇ ಬರೀಲಕ್ ಬಾಳ ಯೂಸ್ ಆಗಿದೆ ಸರ್. ಆಯ್ತು, ಅಲ್ಲಿ ಬಿಟ್ರೆ ಸ್ವಲ್ಪ ಡಾಟಾಸ್ ಇಂಟರ್ನೆಟ್ ಅಲ್ಲಿ ಕಲೆಕ್ಟ್ ಮಾಡ್ತೀನಿ ಸರ್. ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಎಲ್ಲಿ ಅಂತಂದ್ರೆ ಸ್ವಲ್ಪ ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಇವಾಗ ವೆಕ್ಯಾಬುಲರಿ ಆಗ್ತಾ ಇದಾರಲ್ಲ ಸರ್, ಸ್ವಲ್ಪ ಹೆಲ್ಪ್ ಆಗಿದೆ ಸರ್ ನನ್ಗೆ ವೆಕ್ಯಾಬುಲರಿಯಿಂದ. ಈಗ ನಿಮ್ದು ಚೆನ್ನಾಗಿ ಮಾಡ್ತಾರೆ, ಕಂಟಿನ್ಯೂ ಮಾಡಿ. ಅದನ್ನ ಎಸ್ಸೆ ರೈಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಬರಿತಾ ಹೋಗಿ. ಪ್ರಾಕ್ಟೀಸ್ ಮಾಡ್ದಂಗ್ ಬರುತ್ತೆ. ನೀವು ನೋಡಿ, ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ, ಒಂದು ಟ್ರಾನ್ಸ್ಲೇಷನ್ ಒಂದು ಗ್ರಾಮರ್ ಗೊತ್ತಿರಲ್ಲ, ಒಂದು ವೆಕ್ಯಾಬುಲರಿ ಗೊತ್ತಿರಲ್ಲ. ಫಸ್ಟ್ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಆಮೇಲೆ ಗ್ರಾಮರ್ ರೂಲ್ಸ್ ನ ಕಲ್ತ್ಕೊಳ್ಳಿ. ಎರಡೂ ಮಿಕ್ಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಬರುತ್ತೆ. ಫಸ್ಟ್ ಟ್ರೈ ಮಾಡಿ, ಬರುತ್ತೆ. ಫಸ್ಟ್ ತಪ್ಪಾಗಿ ಆಮೇಲೆ ಬರ್ದು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಎಕ್ಸಾಮ್ ಬರೋಷ್ಟೊತ್ತಿಗೆ ನೀವು ರೆಡಿ ಆಗಿರ್ತೀರ ಅಷ್ಟೊತ್ತಿಗೆ. ಗೊತ್ತಾಗ್ತಿದ್ಯಾ? ಮತ್ತೆ ಬೇರೆ ಏನಾದ್ರು ಡೌಟ್ ಇದೆಯಾ? ಮತ್ತೇನು ಇಲ್ಲ ಸರ್. ನೀವು ಹೋದ್ಸಲ ಕಾಲ್ ಮಾಡಿದಾಗ ಬೇಸಿಕ್ ಬುಕ್ಸ್ ಓದ್ರಿ ಅಂತ ಹೇಳಿದ್ರಿ ಸರ್. ಇವಾಗ ಸ್ಟಾರ್ಟ್ ಮಾಡಿದೀನಿ ಸರ್. 1 ತಿಂಗಳಾಯ್ತು ಬೇಸಿಕ್ ಬುಕ್ಸ್ ಓದಕತ್ತು. ಇನ್ನೊಂದು ಒಂದ್ ತಿಂಗಳ ಅಥವಾ 2 ತಿಂಗಳಲ್ಲಿ ಬೇಸಿಕ್ ಬುಕ್ಸ್ ಮುಗಿಸ್ತೀನಿ ಸರ್. ಹಾ ಸರ್, ಥ್ಯಾಂಕ್ ಯು ಸರ್. ಫಿಸಿಕಲ್ ಮಾತಾಡಿ. ಹಾ ಸರ್, ಫಿಸಿಕಲ್